ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರ ಮನೆಯ ಸಂಪತ್ತನ್ನು ಹೆಚ್ಚಿಸುವ ಒಂದು ಹೆಣ್ಣು ತಮ್ಮ ಮನೆಯಲ್ಲಿ ಮೊದಲನೆಯ ಮಗು ಹುಟ್ಟಿದರೆ ಬೇಸರ ಪಡುತ್ತಾರೆ. ಹುಟ್ಟಿದ ತಕ್ಷಣ ಮನೆಯಲ್ಲಿ ಯಾರೋ ಸತ್ತಿದ್ದಾರೆ ಅನ್ನುವ ಹಾಗೆ ಅಳುತ್ತಾರೆ. ಹುಟ್ಟಿದ ನಂತರ ಮಗು ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ಕುಟುಂಬದವರಿಗೆ ಗೊತ್ತಾಗುತ್ತದೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಎಷ್ಟು ಶ್ರೇಷ್ಠ ಅಂತ. ಆಗ ಹೆತ್ತವರು ಅಂದುಕೊಳ್ಳುವುದು, ನಾವು ಹೆಣ್ಣನ್ನು ಪಡೆದ ಪುಣ್ಯವಂತರು, ಅದೃಷ್ಟವಂತರು ಎಂದು ಸಂತೋಷ ಪಡುತ್ತಾರೆ. ಆ ಸಂತೋಷ ಹುಟ್ಟಿದ ತಕ್ಷಣ ಯಾಕೆ ಇರುವುದಿಲ್ಲ? ಗಂಡು ಹುಟ್ಟಿದರೆ ಹೆತ್ತ ತಾಯಿಗೆ ಕಾಳಜಿ ಮತ್ತು ಪ್ರೀತಿ ತೋರುತ್ತಾರೆ, ಹೊಗಳಿ ಕೊಂಡಾಡುತ್ತಾರೆ. ಅದೇ ತಾಯಿ ಹೆಣ್ಣು ಹೆತ್ತರೆ ಆ ತಾಯಿ ಕಡೆ ಯಾರು ಗಮನನೆ ಕೊಡುವುದಿಲ್ಲ. ಹೆಣ್ಣು ಎತ್ತೆ ಎಂದು ಗಂಡ ಮತ್ತು ಕುಟುಂಬದವರು ಬೈಯುತ್ತಾರೆ. ಅಲ್ಲಿ ಹೆಣ್ಣು ಏನು ತಪ್ಪು ಮಾಡಿದ್ದಾಳೆ? ಗಂಡನಾದವನು ಗಂಡು ಹುಟ್ಟಿಸಿದರೆ ಗಂಡು ಮಗುವಿಗೆ ಜನನ ಕೊಡುತ್ತಿದ್ದಳು ಅಲ್ಲವೇ? ಅಂದ ಮೇಲೆ ಹೆಣ್ಣಿಗೆ ಯಾಕೆ ನಿಂದಿಸುವುದು, ನೋವು ಕೊಡುವುದು ಹೇಳಿ? ಒಂದು ಮನೆಯಲ್ಲಿ ವಂಶ ಉದ್ಧಾರ ಮಾಡಲು ಗಂಡು ಮಗು ಬೇಕು. ಆದರೆ ಹಣೆ ಬರಹಕ್ಕೆ ಹೊಣೆ ಯಾರು? ಭಗವಂತ ನಮ್ಮ ಹಣೆಯ ಬರಹದಲ್ಲಿ ಯಾವ ಮಗು ನಿಮ್ಮ ಬದುಕಿಗೆ ಆಧಾರ ಎನ್ನುವುದನ್ನು ಆಳ ಅಗಲ ಪರೀಕ್ಷೆ ಮಾಡಿ ನಿಮ್ಮ ಮಡಿಲಿಗೆ ಹಾಕಿರುತ್ತಾನೆ. ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕು. ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲದೆ ಈ ಸಮಾಜದಲ್ಲಿ ಅವಮಾನವನ್ನು ತಡೆಯಲಾರದೆ, ಸಂತೋಷದಿಂದ ಬಾಳಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ನಮಗೆ ಹೆಣ್ಣು ಮಗುನಾದರೂ ಕೊಟ್ಟಿದ್ದಾನಲ್ಲ ಎಂದು ಸಂತೋಷ ಪಡಿ. ಈ ಸಮಾಜದ ಮುಂದೆ ಬಂಜೆ ಎನ್ನುವ ಪಟ್ಟವನ್ನು ಕಳೆದುಕೊಳ್ಳಬೇಕೆಂದರೆ ಒಂದು ಮಗು ಬೇಕು ಅಷ್ಟೇ. ಹೆಣ್ಣು ಹುಟ್ಟಿದ ಮನೆ ತಣ್ಣಗೆ ಎನ್ನುವ ಹಾಗೆ ಹೆತ್ತವರು ಸಾಯವರೆಗೂ ಸಂತೋಷ ಪಡುವುದು ಈ ಹೆಣ್ಣಿನಿಂದಲೇ ಹೊರತು ಗಂಡು ಮಕ್ಕಳಿಂದಲ್ಲ. ಗಂಡು ಹುಟ್ಟಿದ ದಿನದಿಂದ 15 ವರ್ಷಗಳವರೆಗೆ ಮಾತ್ರ ಹೆತ್ತವರಿಗೆ ಗಂಡು ಮಕ್ಕಳು ಸಂತೋಷ ಕೊಡುವುದು. ನಂತರ ದಿನಗಳಲ್ಲಿ ಗಂಡು ಮಕ್ಕಳಿಂದ ಅನುಭವಿಸುವ ಹೆತ್ತವರ ಕಷ್ಟಗಳು ಅಷ್ಟಿಷ್ಟಲ್ಲ. ಆಗ ಹೆತ್ತವರ ಮನಸ್ಸಿಗೆ ಬರುವುದೇನೆಂದರೆ, ಅಯ್ಯೋ ದೇವರೇ, ನನಗೆ ಒಂದು ಹೆಣ್ಣನಾದರೂ ಕೊಡಬಾರದಿತ್ತಾ ಅನ್ನುವಷ್ಟು ನೋವನ್ನು ಗಂಡು ಮಕ್ಕಳಿಂದ ಹೆತ್ತವರು ಕಷ್ಟವನ್ನು ಪಡುತ್ತೀರಾ? ಅಥವಾ ಇಂತಹ ಮಕ್ಕಳು ಹುಟ್ಟುವುದಕ್ಕಿಂತ ಬಂಜೆಯಾಗಿದ್ದರೂ ಸರಿಯಾಗಿರ್ತಿತ್ತು ಎಂಬ ಪ್ರಾಯಶ್ಚಿತ್ತ ಪಡುತ್ತೀರಾ? ಹೆಣ್ಣು ಹುಟ್ಟಿದರೆ ಹೆತ್ತವರು ಮಗಳನ್ನು ಮದುವೆ ಮಾಡುತ್ತೀರಾ? ಆಗ ಮಗಳ ಮನೆಗೆ ಹೋಗಿ ಒಂದೆರಡು ದಿನ ಇದ್ದು ನಿಮ್ಮ ಬೇಜರನ್ನು ಕಳೆದುಕೊಂಡು ಬರಬಹುದು. ಆದರೆ ಗಂಡು ಮಕ್ಕಳು ಹುಟ್ಟಿದರೆ ನೀವು ಯಾರ ಮನೆಗೆ ಹೋಗ್ತೀರಾ ಹೇಳಿ? ಸೊಸೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ, ಆದರೆ ಮಗಳು ನಿಮ್ಮ ಬರುವಿಕೆಗಾಗಿ ಕಾಯುತ್ತಿರುತ್ತಾಳೆ. ಯಾವುದು ಸರಿ ನೀವೇ ಹೇಳಿ? ಹೆಣ್ಣು ಹುಟ್ಟಿದರೆ ಹೆತ್ತವರ ಅದೃಷ್ಟ ಸಾಯವರೆಗೂ ಇರುತ್ತದೆ. ಗಂಡು ಹುಟ್ಟಿದರೆ ಹೆತ್ತವರ ಅದೃಷ್ಟ ಗಂಡು ಮಕ್ಕಳು ಮದುವೆ ಆಗುವವರೆಗೆ ಮಾತ್ರ ಇರುತ್ತದೆ. ತಿಳಿದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.